ಸ್ನೇಹಿತರೆ, ಈ ದಿನ ಸುವರ್ಣ ಕರ್ನಾಟಕ ಗಾಣಿಗ ಮಹೋತ್ಸವದ ನೇತೃತ್ವದಲ್ಲಿ ಒಂದು ಬೆಂಗಳೂರಿನ ಹೆಸರಾದಂತಹ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಸಾಂಕೇತಿಕ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ, ಉದ್ದೇಶ ಒಂದು, ಸಮಸ್ತ ಕರ್ನಾಟಕದ ಗಾಣಿಗ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಸಮುದಾಯ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಸಮಾಜ. ಈ ಸಮಾಜದಲ್ಲಿ ಎಲ್ಲ ಸುಮಾರು ರಾಜ್ಯದಂಥ 60-65 ಲಕ್ಷ ಜನ ಇರ್ಬೋದು ಅಂತ ನನ್ನ ಅನಿಸಿಕೆ. ಆದರೆ ನಮ್ಮ ಜನಾಂಗದ ಆರ್ಥಿಕವಾಗಿ ಕೇವಲ ಒಂದು 5% ಜನಾಂಗ ಆರ್ಥಿಕವಾಗಿ ಇರ್ಬೋದು. 95% ಜನಾಂಗ ಆರ್ಥಿಕವಾಗಿ ಕುಗ್ಗಿರುವಂಥ ಜನಾಂಗ. ಆ ಜನಾಂಗದ ಮಕ್ಕಳ ಶೈಕ್ಷಣಿಕ, ಆರ್ಥಿಕವಾದಂಥ ಏಳಿಗೆಗಾಗಿ ನಮ್ಮ ಒಂದು ಸಂಘಟನೆ ಸುಮಾರು ವರ್ಷಗಳಿಂದ ಹೋರಾಟ ಹಮ್ಮಿಕೊಂಡು ಬಂದಿದೆ. ಕಳೆದ ಒಂದು ಹೋರಾಟದಲ್ಲಿ ಗಾಣಿಗ ಅಭಿವೃದ್ಧಿ ಮಂಡಳಿನ ಘೋಷಣೆ ಮಾಡಬೇಕು ಅಂತ ಕಳೆದ ಸರ್ಕಾರವನ್ನು ಒತ್ತಾಯ ಮಾಡಿದಾಗ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಆಗಿನ BJP ಸರ್ಕಾರ ನಮಗೆ ಒಂದು ಗಾಣಿಗ ಮಂಡಳಿನ ಘೋಷಣೆ ಮಾಡಿತು. ನಂತರ ಚುನಾವಣೆ ಬಂತು, ಅದಕ್ಕೆ ಅಷ್ಟಕ್ಕೆ ನಿಂತೋಯ್ತು. ನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರ ಗಾಣಿಗರ ಏನು ನಿಗಮ ಮಂಡಳಿ ಸ್ಥಾಪನೆ ಆಗಿದೆ ಅದನ್ನು ಅನುಷ್ಠಾನ, ನೋಂದಣಿ ಮತ್ತು ಅನುದಾನ ಹಾಕುವುದರಲ್ಲಿ ಮೀನವೇಷ ಎಣಿಸ್ತಾ ಇದೆ, ಮಲದಾಯಿ ಧೋರಣೆ ಅನಿಸ್ತಾ ಇದೆ. ಇದರಿಂದ ನಮ್ಮ ಗಾಣಿಗ ಸಮಾಜದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಮಕ್ಕಳು ಶೈಕ್ಷಣಿಕವಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕೆ ಅನಾನುಕೂಲ ಆಗ್ತಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಹ ಈ ಒಂದು ಹೋರಾಟ ಮಾಡಿ ಸಮಾಜದ ಸರ್ಕಾರದ ಗಮನ ಸೆಳೆಯಲು ಈ ಒಂದು ಮುಂದಿನ 12ನೇ ತಾರೀಕಿನ ಬಜೆಟ್ ಇದೆ, ಹಣಕಾಸಿನ ಬಜೆಟ್ನಲ್ಲಿ ನಮ್ಮ ಸಮುದಾಯದ ಬೇಡಿಕೆಗಳಾದ ಗಾಣಿಗ ನಿಗಮ ಮಂಡಳಿ ಅನುಷ್ಠಾನ, ನೋಂದಣಿ, ಅಧಿಕೃತ ಕಚೇರಿ, ಹೆಚ್ಚಿನ ಅನುದಾನವನ್ನು ಸರ್ಕಾರ ನೀಡಬೇಕು, ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಹಲವಾರು ಬಾರಿ ಇತರೆ ಸಂಘಟನೆಗಳು ಸಮಾವೇಶಗಳು ಮಾಡಿ ಅಥವಾ CM ಅನ್ನು ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟರು ಸಹ ಗಾಣಿಗರ ಒಂದು ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತೇ ಸರ್ಕಾರ ಒಂದು ಹೋರಾಟವನ್ನು ಗಮನಿಸಿ ತಮ್ಮ ಎಲ್ಲ ಗಾಣಿಗರ ಬೇಡಿಕೆಗಳಿಗೆ ಈಡೇರಿಸಿ ನಮ್ಮ ಮನವಿ ಪತ್ರ ಸ್ವೀಕರಿಸಿ ಪುರಸ್ಕರಿಸಬೇಕು ಅಂತ ಈ ಸಂದರ್ಭ ಕೇಳ್ತಾ, ಅಕಸ್ಮಾತ್ ಏನಾದರೂ ನಮ್ಮ ಒಂದು ಹೋರಾಟಕ್ಕೆ ಸ್ಪಂದಿಸಿದರೆ ರಾಜ್ಯದ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರ ರಾಜ್ಯದಂತ ಹೋರಾಟ ಮಾಡಬೇಕಾಗುತ್ತೆ. ಮುಂದಿನ ಲೋಕಸಭೆಯಲ್ಲಿ ಅವ್ರು ತಕ್ಕ ಪಾಠಗಳು ಸಹ ಕಲಿಸಬೇಕಾಗುತ್ತೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅನಂತಯ್ಯ, ಈ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ. ಪ್ರಮೀಳಾ ಮೂರ್ತಿ ಮಾಡುವ ನಮಸ್ಕಾರಗಳು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ, ಇಂದಿನ ಸರ್ಕಾರ ನಮಗೆ ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದೆ. ಸುಮಾರು ವರ್ಷಗಳ ಕಾಲದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಹೋರಾಟದ ಫಲವಾಗಿ ಇಂದಿನ ಸರ್ಕಾರ BJP ಸರ್ಕಾರ ನಮಗೆ ಸ್ಥಾಪನೆ ಆಗಿದೆ, ಗಾಣಿಗ ಅಭಿವೃದ್ಧಿ ಸ್ಥಾಪನೆ ಆಗಿದೆ. ಈ ಸರ್ಕಾರದಲ್ಲಿ ನಾವು ಬೇಡಿಕೆ ಇಟ್ಕೊಂಡಿರೋದು ಏನು ಅಂತಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ಹತ್ರ ನಮ್ಮ ಬೇಡಿಕೆ ಏನಂದರೆ, ನಮಗೆ ಅನುದಾನ ನೀಡಿ ಅನುಷ್ಠಾನ ಮಾಡಿ ಈಗ ಹಾಕಿ ನಮಗೆ ಅಧಿಕೃತವಾದ ಒಂದು ಕಚೇರಿಯನ್ನು ಮಾಡಿ ನಮ್ಮ ಗಾಣಿಗ ಅಭಿವೃದ್ಧಿಯನ್ನು ಏಳಿಗೆಗೆ ಕಾರಣಕರ್ತರಾಗಬೇಕು ಅಂತ ನಮ್ಮಲ್ಲಿ ಬೇಡಿಕೆ. ಗಾಣಿಗರ ಮನೆಯಲ್ಲಿ ಅಭಿವೃದ್ಧಿ ಜ್ಯೋತಿ ಬೆಳಗಿಸುವ ಬಂದಿರುವಂತಹ ನೀವು ನಾಯಕರು, ನಿಮ್ಮ ಶಿಸ್ತು ನಮ್ಮ ಗಾಣಿಗರ ಅಭಿವೃದ್ಧಿಯ ಸಂಕೇತ. ಆದ್ದರಿಂದ ಶಿಸ್ತಿನಿಂದ ಮಾಡೋಣ. ಹಾಗೂ ಇಲ್ಲಿಂದ ಹೇಳ್ತಿದ್ದೇವೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರರವರೇ, ಗಾಣಿಗರು ಇಲ್ಲಿ ಹೋರಾಟಕ್ಕೆ ಕುಳಿತಿದ್ದಾರೆ. ನಾವು ನಮ್ಮ ಪಾಡಿಗೆ ನೆಮ್ಮದಿಯಲ್ಲಿ ಕೂತ್ಕೊಳ್ಳೋ ಅಂತ ಅಂದ್ಕೊಂಡಿದ್ರೆ ನಿಮ್ಮ ತಪ್ಪು ಕಲ್ಪನೆ. ದಯಮಾಡಿ ಗಾಣಿಗರು ಹೋರಾಟ ಮಾಡುವ ಸ್ಥಳಕ್ಕೆ ಬರಬೇಕು, ಮನವಿಯನ್ನು ಸ್ವೀಕರಿಸಬೇಕು, ಗಾಣಿಗರಿಗೆ ಅಭಿವೃದ್ಧಿ ನಿಗಮವನ್ನು ಅನುಷ್ಠಾನಗೊಳಿಸಿ ಅನುದಾನ ಹಾಕಬೇಕು. ಆ ರೀತಿ ಹೋರಾಟಕ್ಕೆ ಸಿದ್ಧರಿದ್ದೇವೆ. ಸಿದ್ದರಾಮಯ್ಯರವರೇ, ಯಾವುದೇ ಆಟ ಆಡುತ್ತಾ ಹೋರಾಟಕ್ಕೆ ಕುಳಿತಿಲ್ಲ. ಇಲ್ಲೆಲ್ಲ ಹೋರಾಟ ಹುಲಿಗಳು ಬಂದಿರುವುದು, ಇನ್ನು ಬರ್ತಿದ್ದಾರೆ ಬಂಧುಗಳು. ಟ್ರಾಫಿಕ್ ಕರ್ನಾಟಕದ ಬಹಳಷ್ಟು ಜನ ನಾನು ನೋಡ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಜನ ಎದ್ದಿಂತ್ರೇ ಒಂದು ಸ್ವಲ್ಪ ಹಳೆ ಮೈಸೂರು ಜನ ಎದ್ದೊಳೋದು ಸಾಧ್ಯ.
ಇವತ್ತು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ಏನಿವತ್ತು ಗಾಣಿಗರ ಅಭಿವೃದ್ಧಿ ನಿಗಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅದನ್ನು ನಾನು OBC ಅಧ್ಯಕ್ಷನಾಗಿ ಗಾಣಿಗ ಸಮಾಜ, ಕುಂಬಾರ ಸಮಾಜ, ತಿಗಳ ಸಮಾಜ, ಮಾಳಿ ಸಮಾಜ, ನೇಕಾರರ ಸಮಾಜ ಜೊತೆಯಲ್ಲಿ ಈಡಿಗ ಸಮಾಜದ್ದು ಸಹ ಈ ಒಂದು ಪ್ರತ್ಯೇಕವಾದ ನಿಗಮ ಆಗಬೇಕು ನಾರಾಯಣಗುರುಗಳ ಹೆಸರಲ್ಲಿ ಅಂತ ಹೇಳಿ ಅವತ್ತು ಮಾಡಿದ್ರು. ಇವತ್ತು ನಾವು ಹಿಂದುಳಿದ ಸಮಾಜ 60% ಇರ್ತಕ್ಕಂಥ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಹಿಂದುಳಿದ ಸಮಾಜ ನಮ್ಮ ಹಕ್ಕುಗಳನ್ನು ಪಡಿಲಿಕ್ಕೆ ಸಮಪಾಲು ಸಮಬಾಳ್ವೆ ಸಮಾನ ಅವಕಾಶ ಅಂತೇಳಿ ಸಂವಿಧಾನ ತತ್ವವಾಗಿ ಏನಿದೆ ಅದರ ಪಾಲನ್ನ ಪಡಿಬೇಕು ಅಂತ ಹೇಳಿದ್ರೆ ಹೋರಾಟ ಮಾಡತಕ್ಕಂಥ ಅನಿವಾರ್ಯ ದುಸ್ಥಿತಿ ನಮಗೆ ಬಂದಿದೆ.